ಹ್ಞೂ ಯಾರಮ್ಮ ಅಲ್ಲಿ ಬೇಕಾಗಿ ಬಂತು ನೋಡಿ ಹೇಳ್ಕೊರಿ. ಹಾಂ ಅಂಕಲ್. ಪಟ್ನೆ ಹೇಳ್ಕೊರಿ ಪಟ್ನೆ ಹೇಳ್ಕೊರಿ. ರೈಟ್ ರೈಟ್. ಅಮ್ಮ ಅಮ್ಮ ನಾವು ಮಾಡತ್ತಿದ್ದು ಸರಿನೇ. ನಾವೇನ್ರ ತಮ್ಮನಿ ಮಾವನ ಮದುವೆ ಆಗೋ ಹುಡುಗಿ ಬಗ್ಗೆ ಎಲ್ಲ ವಿಚಾರಿಸಕ್ಕೆ ಅವ್ರ ಊರಿಗೆ ಹೋಗಿದ್ವಿ ಅಂತ ಮನೆಯೊಳಗೆ ಏನ್ರ ಗೊತ್ತಾದ್ರೆ ನಮ್ಮಿಬ್ಬರ ಗತಿ ಹಣ್ಣುಗಾಯಿ ನೀರ್ಗಾಯಲೆ. ಅಯ್ಯೋ ಸೌಪರ್ಣಿಕಾ, ನೀ ಸ್ವಲ್ಪ ಸುಮ್ಮನೆ. ನಾನು ಹಂಚ್ಕೊಂತ ನೀ ಅದಿ ಅಂತ ಇಲ್ಲಿ ಮಠ ಬಂದೀನಿ ನೋಡು. ಆ ಆಂಟಿ ಹೇಳಿದ್ದು ಸುಳ್ಳಾಗಲಿ ಅಂತ ಬಯಸತ್ತೆ. ನಾನು ತಮ್ಮನಿ ಮಾವಿಂದ ಮೋಸ ಆಗಬಾರ್ದು. ಅದಕ್ಕೆ ಒಂದ್ಸಲ ಹುಡುಗಿ ಬಗ್ಗೆ ವಿಚಾರಿಸೋಣ. ಅದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ಏನೂ ಆಗೋದೇ ಇಲ್ಲ. ಅದೇನಾದ್ರೂ ನಿಜ ಅಂತ ಗೊತ್ತಾದ್ರೆ ಈ ಮಜೆ ನಾ ಬಿಡಂಗಿಲ್ಲ. ಸರಿ ಹೋಗ್ಲಿ ಬಿಡು, ಬಂದಿದ್ದ ಆಗೈತಂತೆ. ಈಗ ಹೆದರ್ಕೊಂತ ಕುಂತ್ರೆ ಏನು ಪ್ರಯೋಜನ ಇಲ್ಲ. ನಡಿ ಅವ್ರ ಮನೆಯಲ್ಲ ಹುಡುಕೋಣ. ಆದ್ರೆ ಈ ಹಳ್ಳಿ ಒಳಗೆ ಎಲ್ಲಿ ಅಂತ ಹುಡುಕೋದಪ್ಪ? ಒಂದು ನಿಮಿಷ ಅಲ್ಲಿ ಯಾರೋ ಹೊಂಟಾರ, ಅವ್ರು ವಿಚಾರಿಸ್ತೀನಿ. ಅಂಕಲ್ ಅಂಕಲ್. ಏನವಾ ಏನಪ್ಪ? ಅಂಕಲ್ ಅದು ಈ ಊರೊಳಗೆ ಮಲ್ಲಯ್ಯ ಅವ್ರ ಮನೆ ಎಲ್ಲಿ? ಅಲ್ವಾ ಮಗಳೇ, ಇದು ಹಳ್ಳಿ. ನೀನು ಮಲ್ಲಯ್ಯನವರು 108 ಜನ ಇರ್ತಾರಲ್ಲಿ. ಯಾವ ಮಲ್ಲಯ್ಯ ಅಂತ ಹೇಳಿದ್ರೆ ತೋರಿಸ್ತೇವ. ಹಂಗೆ ಮಲ್ಲಯ್ಯ ಅಂತಂದ್ರೆ ಎಲ್ಲಿಂದ ತೋರಿಸ್ಬೇಕವ್ವ? ಅಯ್ಯೋ ನನ್ನ ತಲೆ ಮುಂದೆ ಅಂಕಲ್. ಮಲ್ಲಯ್ಯ ಶೆಡ್ಬಾಳ್ ಅಂಥೇಳಿ ಅವ್ರಿಗೆ ಒಬ್ಳು ಸುಮಾ ಅಂತೇಳಿ ಮಗಳದಾಳಲ್ಲ, ಅವ್ರ ಮನೆ. ವಾಕ್ಯಾ? ಹಾಂ ಸುಮ್ಯಾನ. ಆ ಹುಡುಗಿ ನಿಮ್ಗೆ ಇದಕ್ಕೆ ಬೇಕಾಗಿತ್ತು? ಅಯ್ಯೋ ಅಂಕಲ್, ಅದಕ್ಕಿನ ಫ್ರೆಂಡ್. ಕಾಲೇಜ್ ಒಳಗೆಲ್ಲರೂ ಒಟ್ಟಿಗೆ ಕಲಿತಿದ್ವಿ, ಅದಕ್ಕೆ ಮೀಟ್ ಹಾಕೋಣ ಅಂತ ಬಂದಿದ್ವಿ. ಆ ಹುಡುಗಿನ ಮೀಟ್ ಹಾಕಿ ಬಂದಿಯಾ? ಅಲ್ಲವ ನೋಡಿದ್ರ ಒಳ್ಳೆ ಮನೆ ಸಭ್ಯತೆ ಐಕತೆ ಕಾಣ್ತಿ. ನಿನ್ಗೆ ಇದಕ್ಕೆ ಬೇಕಾ ಹುಡುಗಿ? ಹೋಗ್ರಿ ನಿಮ್ಮ ಕೆಲಸ ಏನೈತಿ ಅದು ನೋಡ್ಕೋಗ್ರಿ. ಆ ಹುಡುಗಿ ತಗೊಂಡು ನೀವೇನು ಮಾಡ್ತೀರಿ? ಯಾಕಂಕಲ್ ಹಂಗೆ ಹೇಳ್ತೀರಿ? ಅಯ್ಯೋ ಆ ಹುಡುಗಿ ಅಷ್ಟು ಸರಿ ಇಲ್ಲವಾ? ಅದು ಸರಿ ಇಲ್ಲದು. ನಮ್ಮ ಊರಾಗ ಗೊತ್ತೈತಲ್ಲ, ನಮ್ಗೆ ಇದಕ್ಕೆ ಬೇಕು ಊರು ಸಾಬ್ರಿ. ನಿನಗೆ ಮನೆ ಬೇಕಲ್ಲ? ಸರಿ ಇಲ್ವಾ? ಯಾಕಂಕಲ್ ಏನಾಯ್ತು? ಅಯ್ಯೋ ಮಾಡಿದವ್ರು ಪಾಪ ಆಡ್ದವ್ರು ಬಾಯಾಗಂತವ. ನಮ್ಗೆ ಇದಕ್ಕೆ ಬೇಕಾಗೈತಿ ಅವ್ರು ಸಾಬ್ರಿ. ಅವ್ರ ಮನೆ ಹಿಂಗೆ ಸ್ಟೇಟ್ ಹೋಗಿ ಅಲ್ಲೊಂದು ನಳ ಕಾಣಿಸ್ತಲ್ಲ, ಅಲ್ಲಿ ಲೆಫ್ಟ್ ಹೋದ್ರೆ ಅವ್ರ ಮನಿನ ಅದ. ಹೋರಿ ಆ ಹುಡುಗಿದು ಮದುವೆ ಫಿಕ್ಸ್ ಆದಂಗೆ ಐತಿ. ಓ ಹೌದಾ? ಸರಿ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಹಾಂ ಸರಿ. ಅಲ್ಲಿ ಒಬ್ರು ಅಂಕಲ್ ಮಾತಾಡ್ಸಿ ಅವ್ರ ಮನೆ ಅಡ್ರೆಸ್ ಎಲ್ಲ ಕೇಳಿದ ಸೌಪರ್ಣಿಕಾ. ಆದ್ರೆ ಅವರು ಒಂಥರ ಮಾತಾಡಿದ್ರು. ಒಂಥರ ಅಂದ್ರೆ ಹೆಂಗದೆ? ಆ ಹುಡುಗಿ ಸರಿ ಇಲ್ಲ ಅಂದ್ಬಿಟ್ರವ್ರ. ಆ ಹುಡುಗಿನ ಕೇಳಿದ ತಕ್ಷಣ ಇಲ್ಲ, ಆ ಆಂಟಿ ಹೇಳಿದ ಯಾಕೋ ನಂಗೆ 100% ಸತ್ಯ ಅನ್ಸಾತೈತಿ. ಅವ್ರು ಸುಳ್ಳಂದ್ರು ಹೇಳಿಲ್ಲ ನನ್ನ ಮುಂದೆ. ಒಂದ್ಸಲ ಅವ್ರ ಮನೆಯವ್ರ ಬಾಯಾಗ ವಿಚಾರಿಸಿದ್ರೆ ಆಯ್ತು. ನೋಡೋಣ, ಅವ್ರ ಮನೆ ಸುತ್ತಮುತ್ತ ಯಾರಾದರೂ ಕೇಳಿದ್ರೆ ಏನಾದರೂ ವಿಚಾರ ಗೊತ್ತಾಗ್ಬೋದು. ಅಲ್ಲ ಅಮ್ಮ, ಅವ್ರ ಮನೆಯಾಗ ಹೋಗಿ ನೀವು ಹುಡುಗಿ ಹಿಂಗದ ಅಂತ ಕೇಳಿದ್ರೆ ಯಾರ ಹೂ ಅಂತಾರ? ಇಲ್ಲಪ್ಪ ಅನ್ನಂಗಿಲ್ಲ. ಅವ್ರು ಹೆಂಗಿದ್ರು ಇಷ್ಟರು ಜವಳಿ ತೆಗಿಯಕ್ಕೆ ಹೋಗ್ಯಾರ. ಅವ್ರ ಮನೆಯಾಗ ಯಾರು ಇರಂಗಿಲ್ಲ. ಸುತ್ತಮುತ್ತ ಮಾತಾಡಿಸಿ ವಿಚಾರಿಸಿ ಕೇಳ್ಬೋದಲ್ಲ, ಇವ್ರು ಯಾಕಿಲ್ಲ ಏನಿಲ್ಲ, ಸುಮಾರು ನನ್ನ ಫ್ರೆಂಡ್ ರೀ ಮತ್ತೇನಾದರೂ ಕೇಳಿದ್ರೆ ಬಾಯಿ ಬಿಟ್ಟರು ಬಿಡ್ಬೋದು ಅಲ್ಲ. ಸರಿ ಅಮ್ಮ, ನೀನಿಷ್ಟ. ನಡಿ ಹೋಗೋಣ. ನಡಿ. ಏ ಅಮ್ಮು, ಇಲ್ಲಿ ಬಾ ಅಮ್ಮು. ಏನಾಯ್ತು ಸೌಪರ್ಣಿಕಾ? ಆಂಟಿ ಹೇಳಿದ ಅಡ್ರೆಸ್ ಇದೆ ನೋಡು. ನಿಮ್ಮ ಮಾವ ತಮ್ಮನಿ ಮಾವ ಮದುವೆ ಆಗತ್ತಾನಲ್ಲ, ಹುಡುಗಿ ಮನೆ ಇದರಲ್ಲಿ ಈಗ. ಯಾರು ಕಾಣತ್ತೆ ಇಲ್ಲಲ್ಲ? ಅಲ್ಲ, ಅವ್ರು ಏನಂತ ಕೇಳ್ತಿ? ಅವ್ರ ಮನೆ ಹೋಗಿ ಕೇಳಿ ಏನಂತ ಹೇಳ್ತಾರವ್ರ. ಇಲ್ಲಿ ಯಾರು ಹಾದು ಹೋಗ್ಬೋದಲ್ಲ, ಅವ್ರನ್ನ ವಿಚಾರಿಸೋಣ. ಹಾಂ, ನೀ ಹೇಳೋದು ಬೆಸ್ಟ್. ನಾನು ನೋಡೀನಿ ಎಲ್ಲ ಕಡೆ ಎಂಥದ ನೋಡೀನಿ. ಆದರೆ ನಮ್ಮ ಮಣ್ಣಂಥದ್ದು ಎಲ್ಲೂ ನೋಡಿಲ್ಲಪ್ಪ, ಎಲ್ಲೂ ನೋಡಲಿಲ್ಲ. ಅಲ್ಲ, ಒಬ್ಬರು ನೋಡ್ಕೊಂಡು ಓಡಿ ಹೋಗೋದಂತ, ಮತ್ತೆ ನಮ್ಮ ಮನೆಗೆ ಬಂದು ಬಿದ್ದಾಡೋದಂತ, ಮತ್ತೆ ಅಪ್ಪವ್ರಪ್ಪ 1 ವರ್ಷದ ಹುಡುಗನ ಜೊತೆ ಗರ್ತಿ ಮದುವೆ ಹೋಗೋದಂತ. ಚಿನ್ನ ಸಂಗೀತ ತಗೋರು ನೋಡ್ರಿ. ಇಲ್ಲಿ ಯಾರೋ ಪಾತ್ರ ಅನಿಸ್ತೈತಿ. ಯಾರಿರ್ಬೋದು? ಹೌದು, ಇವ್ರ ಮನೆಯಿಂದ ಯಾರು ಬರಾಕತ್ತಾರಲ್ಲ. ಯಾರಿವರು? ಚೇ ನೋಡ್ರಿ,
ಯಾರು ನೀವು ನಮ್ಮ ಮನೆಗೆ ಇತ್ತಲ್ಲ ನೀವೇನು ಮಾಡಕತ್ತೀರಿ ಆಂಟಿ ನಾವು ಕಾಲೇಜ್ಗೆ ಹೋಗಿದ್ವಿ. ಅದು ಕಾಲೇಜ್ನಾಗ ನಮ್ಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ರ ಸ್ವಲ್ಪ ಹಳ್ಳಿ ವಾತಾವರಣ ಅಲ್ಲಿದೆಲ್ಲ ಹೆಂಗಿರ್ತದೆ ನೋಡ್ಕೊಂಡು ಬರ್ರಿ ಅಂತೇಳಿ ಅದಕ್ಕೆ ನಿಮ್ಮ ಹಳ್ಳಿನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹಳ್ಳಿಗೆ ಬಂದಿದ್ವಿ. ಓಹಾ ನೋಡುವ ನಾ ಆಂಟಿ ಅಲ್ಲ, ನಿನಗೂ ನನಗೂ ಭಾಳ ಅಂತಂದ್ರೆ ಒಂದು 5-6 ವರ್ಷ ಬರೀಕ್ ಇರ್ಬೇಕು. ಅಷ್ಟಕ್ಕೂ ನೀ ಆಂಟಿ ಏನ್ಬೇಡ ನನಗೆ. ಸಾರಿ ಅಕ್ಕ. ಅಕ್ಕ ಇದು ಓಕೆನಾ? ಹಿಂಗಂತಲ್ಲ ಇದು ಏನು ಕಲಿತೀವ ನೀನು? ನಾವು ಡಿಗ್ರಿ ಹೋಗ್ತೇವೆ ಆಂಟಿ. ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು ಅಕ್ಕ. ಅಕ್ಕ ಅಕ್ಕ ಕೊಡ್ತೀಯ ಅಕ್ಕ? ಏನೋ ಅದ ಡಿಗ್ರಿ ಆಗಿದ್ದೆಲ್ಲ ಹೇಳ್ಕೊಡ್ತಾರ ಅಲ್ಲ. ನಾಳೆ ಮದುವೆ ಆದ್ಮೇಲೆ ನಮ್ಮಂತ ಹಳ್ಳಿಗೆ ಬಂದ್ರೆ ಇದೆಲ್ಲ ನೀನು ಅನುಭವಿಸ್ತೇ ಬಿಡ್ತಿದ್ದಲ್ಲ. ಅದಕ್ಕೆ ಯಾಕೆ ನೀನು ಕಲಿತು ಬೇರೆ ಡಿಗ್ರಿ ಎಲ್ಲ ಕಲೆಗಿಟ್ಕೊಂಡು ಬರ್ಬೇಕು? ಹೌದಕ್ಕ, ನೀ ಹೇಳಿದ ಕರೆನ. ಅದು ನೀನು ಆಗಲೇ ಯಾರಿಗೂ ಬೈಕೊಂಡು ಬರ್ತಿದ್ದಲ್ಲ ಅಕ್ಕ. ಯಾರಿಗಕ್ಕ? ಅದ ನಮ್ಮ ಮನೆ ಒಳಗೆ ಐತ್ವಾ ನಿಮ್ಮಂಥದ್ದವಂತ. ಓದ್ತೀನಿ ಅಂತ ಹೇಳಿ ಕಾಲೇಜ್ ಮೆಟ್ಲ ಹತ್ತಿ ನಮ್ಮ ಮನೆ ಮರ್ಯಾದೆ 3 ಕಾಸಿಗೆ ಹರಾಜ್ ಹಾಕಿದ್ದು. ಹೌದಾ? ಯಾರು? ಅಯ್ಯೋ ಅದೆಲ್ಲ ನಿಮ್ಗೆ ಯಾಕೆ ಕೊಡುವ. ನಮ್ಮ ಮನೆ ಹಾನಿ ಬರ ತಗೊಂಡು ಏನು ಮಾಡ್ತೀಯ? ಅಂದಾಗ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕಲ್ಲ, ನಾವೇನಾರ ಕೊಟ್ಟರೆ ರೊಕ್ಕ ಕೊಡ್ತೀರಾ? ಹಾಂ, ರೊಕ್ಕ ಕೊಡೋಂಗಿಲ್ಲ ಅಂತೆ. ಒಂದಿಷ್ಟು ಗಿಫ್ಟ್ಸ್ ಕೊಡ್ತೇವೆ. ಏನು ಗಿಫ್ಟಾ? ಏನು ಗಿಫ್ಟ್ ಕೊಡ್ತೀರಿ? ನಾ ಕೇಳಿದ್ದೆಲ್ಲ ಕೊಡ್ತೀರಾ? ಹ್ಞೂ ಆಂಟಿ. ಅಕ್ಕ ನೀವು ಕೇಳಿದ್ದೆಲ್ಲ ಕೊಡ್ತೀವಿ ಅಕ್ಕ. ಏನು ಬೇಕಕ್ಕ ನಿಮ್ಗೆ? ಶೆಕಿ ಭಾಳ ಐತಿವ ಈಗಿನ ಕಾಲಕ್ಕೆ. ಅದ್ರಾಗ ನಮ್ಮ ಮನ್ಯಾಗ ಒಂದೇ ಪ್ಯಾನ್ ಐತಿ. ಅದನ್ನ 3 ತಾಸು ಉರಿಸಿ ಹಾಕು ಸಣ್ಣ ಹಾಕತ್ ಬಿಟ್ಟೈತಿ. ಗಾಳಿ ಹತ್ತುವಾತ. ಒಂದು ಕೂಲರ್ ಕೊಟ್ಬಿಡ್ರಿ ಗಿಫ್ಟ್. ನಿಮ್ಗೆ ಬೇಕಾಗಿದ್ದೆಲ್ಲ ಇನ್ಫಾರ್ಮೇಷನ್ ಕೊಡ್ತೇನೆ. ಕೊಡುವ. ಕೊಡ್ತೀವಿ ಅಕ್ಕ, ಕೊಡ್ತೀವಿ. ಅದು ಯಾರು ಇರ್ತಾರೆ ನಿಮ್ಮ ಮನೆ ಒಳಗೆ? ನಮ್ಮ ಮನೆ ಒಳಗೆ ಯಾರು ಇರ್ತಾರೆ ಅದೆಲ್ಲ ಬೇಕಾ? ನಾನು ನನ್ನ ಗಂಡ, ನಮ್ಮ ಅತ್ತಿ, ನಮ್ಮ ಮಾವ, ನನ್ನಿಬ್ಬರು ಮಕ್ಕಳು. ಅಷ್ಟೇನಾ? 6 ಜನನ? ಅಯ್ಯೋ ಅದನ್ನ ಕೇಳ್ತಿಬಿಡ. ಈಗೊಂದು ನನ್ನ ಆದ್ಮಿ ಬಂದು ಸೇರ್ಕೊಂಡೈತಿ. ಬ್ಯಾಡ ಅಂದ್ರು ಅದನ್ನ ಹೊರಗೆ ಹಾಕೈತಾ? ಹೊರಗೆ ಹಾಕಂಗಿಲ್ಲ, ಒಳಗೆ ಇಟ್ಕೊಂಗಿಲ್ಲ. ಬಿಸಿ ತುಪ್ಪ ನುಂಗಕ್ಕೂ ಆಗಂಗಿಲ್ಲ, ಉಗುಳಕ್ಕೂ ಆಗಂಗಿಲ್ಲ. ಗಂಟೆಲ್ಲ ಇಟ್ಕೊಂಡು ಕೂತೇವೆ ನೋಡು. ಓಹೋ ನಾದ್ನಿನ? ಏನಕ್ಕೆ ಹೆಸರು? ಸುಮಾ ಅಂತ ಹೇಳಿ. ಸುಮಾನ? ಹ್ಞೂ ಸುಮಾ. ಅಯ್ಯೋ ಏನು ಸುಮಾನ, ಎಲ್ಲ ಅಸಮ ಮಾಡ್ತೈತಿ. ಹೆಸರು ಮಾತ್ರ ಸುಮಾ. ಯಾಕಕ್ಕ? ಯಾಕೆ? ಯಾಕೋ ನೀವು ಅವರಿಂದ ಬೇಜಾರಾದಂಗೈತಲ್ಲ, ಏನಾತ? ಅಯ್ಯೋ ದೇವ, ನನ್ನ ಹಣೆ ಬರ ಏನು ಕೇಳ್ತಿ ಬಿಡಯ್ಯವ್ವ. ನೋಡು ನನಗೊಬ್ಬಕ್ಕೆ ನಾಲ್ಕು ಇದ್ಲು. ಕಾಲೇಜ್ ಹೋಗ್ತೇನೆ ಅಂತೇಳಿ 2nd PUC ಹೋದ್ಲು. ಅಲ್ಲಿ ನೋಡಿದ್ರ ಒಬ್ಬನ ಇಷ್ಟಪಟ್ಬಿಟ್ಲು. ಹೌದಾ ಅಂತ ಕೇಳ್ತೀಯಲ್ಲವಾ? ಇಷ್ಟಪಟ್ಟಿದ್ದು ನಮಗೆ ಏನೂ ಗೊತ್ತಿರಲಿಲ್ಲ. 3 ಹೊತ್ತು ಫೋನ್ನಾಗಿರ್ತಿದ್ಲು. ನಾನು ನೋಡಿದ್ರೆ ನಮ್ಮ ಅತ್ತಿಗೆ ಬಡ್ಕೋತಿದ್ದೆ, ನಿಮ್ಮ ಮಗಳು ಭಾಳ ಫೋನ್ನಾಗಿರ್ತಾಡ್ರಿ ಅಂತಂದ್ರೆ ನಮ್ಮ ಅತ್ತಿ ತಲೆಗೆ ಹಾಕೊಳ್ಳಿಲ್ಲ. ಆಮೇಲೆ ತಲೆ ಮೇಲೆ ಒಂದು ಚಪ್ಪಟೆ ಕಲಿಟ್ಟು ಹೋದ್ಲಲ್ಲ, ಅವಾಗ ಅದಕ್ಕೆ ಗೊತ್ತಾಕತ್ಲು. ಅಯ್ಯೋ ನನ್ನ ಸಸಿ ಯಾಕೆ ಹೇಳಿದ್ಲು, ನಾ ಕೇಳಲೇ ಇಲ್ಲ ಅಂತೇಳಿ. ಏನು ಮಾಡ್ರಿ ನಿಮ್ಮ ಪ್ರಯೋಜನ ಹೇಳುವ? ಹೆಣ್ಮಕ್ಳು ಮಾನ ಮರ್ಯಾದೆಂತ ಇದ್ರೆ ತವ್ರ ಮನೆಗೂ ಸುಖ ಸಂಪ್ರದಾಯ ಅಲ್ಲ. ಈ ನಮನಿ ಮಾಡಿ ಓಡೋಗ್ಬಿಟ್ಟು. ಹೌದಾ? ಓಡೋಗಿದ್ರಾ? ಓಡೋಗಿದ್ರ ಹಂಗಲ್ಲ, ಅವ್ರ ಹುಡುಗನ ಜೊತೆ ಹೋಗಿದ್ಲು. ಆಮೇಲೆ 2 ತಿಂಗಳ ಜೊತೆ ಮದುವೆ ಆಗಿ ಅದೇನೇನು ಮಾಡಿದ್ಲು ಏನೋ. ಮತ್ತು ಅವ್ರ ಗಂಡ ಹೆಂಡತಿ 2 ಜಗಳ ಮಾಡಿ ಮತ್ತೆ ನಮ್ಮ ಮನೆಗೆ ಬಂದ್ಲು. ಇವರಪ್ಪ ನನ್ನ ಪಾಲಿಗೆ ಹಾಕಿ ಸತ್ಲು ಹಂಗೋ ಹಿಂಗೋ ಅಂಥೇಳಿ ಹಿತ್ಲಾಗ ತಲೆ ಮೇಲೆ ನೀರು ಚೂರ್ಕೊಂಡಿದ್ದವರಪ್ಪ. ಮಗಳು ಬಂದು ಹತ್ತು ಕರೆ ಅಂತಲೇ 2 ದಿನ ಬಾಗಲ್ದಾರ ನಿಲ್ಸ್ಕೊಂಡು ನಮ್ಮ ಮಂದಿ ಥೂ ಅಂತ ಉಗಾಕತ್ರ. 3ನೇ ದಿನಕ್ಕೆ ಮನೆ ಕರೆದು ಒಳಗೆ ಇಟ್ಕೊಂಡ್ರು. ಅಯ್ಯೋ ಇಷ್ಟೆಲ್ಲ ಆಗೈತಾ? ಅಯ್ಯೋ ಬಿಚಾರ ಬಾಕಿ ಹೇಯವ ತಾಯಿ ಇನ್ನ ಐತಿ. ಈಗ ಒಂದು ಬಂದು ಒಂದು 3-4 ಜಾಸ್ತಿನ ಆತನು. ಒಂದು 5-6 ತಿಂಗಳು ಆತನು. ದೀಪಾವಳಿ ಆದ್ಮೇಲೆ ಬಂದಿದ್ಲಕ್ಕೆ ಹೋಗ್ಸಲ್ಲ. ಎಷ್ಟು ತಿಂಗಳು ಆತ ನನಗೂ ಅಷ್ಟು ಲಕ್ಷಕ್ಕಿಲ್ಲ. ಅಷ್ಟಾತು. ಈಗ ಒಂದು ಪಾಪ ಒಂದು ಪೆದ್ದುಗುಂಡು ಸಿಕ್ಕೈತಿ. ಒಂದು ಹಳ್ಳಿ ಅಂದ ಚಲೋ ಸಂಪ್ರದಾಯಸ್ಥರ ಹುಡುಗ ಸಿಕ್ಕೈತಿ. ಈಗ ಆಕೆಗೆ ಏನು ಇಕ್ಕಿದ್ದು ಹಳೆ ಸ್ಟೋರಿ ಹೇಳಿದಾಗ ನಾವು ಮದುವೆ ಮಾಡಿ ಕೊಡಾಕತ್ತಾರ. ಏನು ಮಾಡೋದು? ಹುಡುಗ ನೋಡ್ರೆ ಸಂಬಾಕಿದ್ದಂಗೆ ಅದಾನ. ಹುಡುಗ ನೋಡ್ರಿ ಇಂಥ ಹಲ್ಕಟ್ ಮಾಡಿ ಮದುವೆ ಮಾಡಾಕತ್ತಾಳು. ಏನು ಮಾಡೋಕ್ಕಾಗಂಗಿಲ್ಲ. ಆಕೆ ಹಣೆ ಬರ. ಈಗ ನಮಗೆ ಜೀವನ ಪೂರ್ತಿ ಸಾಕಾಕಂತರೂ ಆಗಂಗಿಲ್ಲ. ಹೆಂಗಾರ ಒಂದು ಕಟ್ಕೊಂಡು ಹೋಗ್ಲಿ ನಾನು ಸುಮ್ಮನೆ ಆಗ್ಬಿಟ್ಟೆನಪ್ಪ. ಮದುವೆ ಒಂದು ಆಗಿ ಹಾಳಾಗೋದ್ರೆ ಸಾಕು. ನಮ್ಗೆ ಇದು ಬೇಕಾಗಿದ್ದೇವ್ರು ಸಾಬರಿ ಅತ್ತಾಗ. ಅಯ್ಯೋ ದೇವ್ರಿ. ಅಲ್ಲ ಅಕ್ಕ, ಪಾಪ ಇದನ್ನೆಲ್ಲ ಮುಚ್ಚಿಟ್ಟು ನೀವು ಮದುವೆ ಮಾಡಿದ್ರೆ ಮುಂದೆ ಎಂದೋ ಜೀವನದಾಗ ಗೊತ್ತಾದ್ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ
ಹೆಚ್ಚು ಕಮ್ಮಿ ಆದ್ರೆ ಮುಗಿತವ. ನಾನು ಅವ್ರಪ್ಪ ಅವಾಗ ಹೇಳ್ಬಿಟ್ಟೆ, ನಾಳೆಕಿದ ಏನೋ ಹೊಲಿಗೆ ಏರಿಕಿದೆ ನನ್ನ ಮನೆಗೆ ಗೊತ್ತಾಗಿ ಏನಾರ ನಮ್ಮ ಮನೆಗೆ ಅದು ಬಂದ್ರೆ ನಾ ಮಾತ್ರ ಸುತ್ತರಾಮ್ ಇಟ್ಕೊಳಕ್ಕಿಲ್ರಿ, ನೀವು ಇಟ್ಕೊಳಕತ್ರ ಮನೆ ಬಿಟ್ಟು ಹೋಗ್ಬಿಡ್ತೀರ ಅಂತ ಹೇಳ್ಬಿಟ್ಟೆ ನಾವು. ಏನು ಅನ್ಕೊಂಡು ಹಾರ್ಗಿಡ್ಕೊಂಡು ಹೋಗ್ಲಿ, ಅದ್ರದ್ದು ಹುಡುಗನ ನೀನು ಹಣೆ ಬರ ಇತ್ತು ಇಂಥದನ್ನು ಕಟ್ಕೋದು ಏನು ಮಾಡೋಕ್ಕಾಗಿಲ್ಲ. ಅವ್ರ ತಂದೆ ತಾಯಿ ಮುಚ್ಚಿಟ್ಟು ಮದುವೆ ಮಾಡಕತ್ತಾರ. ಹಣೆ ಬರ. ಅಯ್ಯೋ ದೇವ್ರೆ, ಅಂದ್ರೆ ಆಂಟಿ ಹೇಳಿದ್ದು ನಿಜ ಅಂತಾಯ್ತು. ತಮ್ಮಣ್ಣಿ ಮಾವ ಇಂಥ ಹುಡುಗಿ ಮದುವೆ ಆಗತ್ತಾನ. ತಮ್ಮಣ್ಣಿ ಮಾವ ನೋಡಿದ್ರೆ ಎಷ್ಟು ಒಳ್ಳೆವ, ನೋಡಿದ್ರೆ ಇಷ್ಟೆಲ್ಲ ಮುಚ್ಚಿಟ್ಟು ಮದುವೆ ಮಾಡಕತ್ತಾರಲ್ಲ ಅವರು. ಇಲ್ಲ ಇಲ್ಲ, ಈ ಮದುವೆ ಆಗಬಾರ್ದು. ಈ ಮದುವೆ ಆಗಕ್ಕ ಬಿಡಂಗಿಲ್ಲ. ಅಪ್ಪೇ, ಹಾಂ ಅಕ್ಕ. ಅಯ್ಯೋ ಹಾಕಿದ್ದು ಬಿಡು, ನಿಂಗೇನೋ ಇನ್ಫಾರ್ಮೇಶನ್ ಬೇಕಂದಿದ್ದಲ್ಲ, ಹೇಳು ಲಗುನ ಹೇಳಿ ನಂಗೆ ಗಿಫ್ಟ್ ತಂದು ಕೊಡು. ಹಾಂ ಹಾಂ ಅಕ್ಕ, ಗಿಫ್ಟು ಕೊಡಿಸ್ತೀವಿ ಅಕ್ಕ. ಭಾಳದಾಯ್ತಲ್ಲ ಅಲ್ಲಿ ಬಿಸ್ಲಾಗ ನಿಂತ ಬ್ಯಾಕೋ ಬಾಯ್ ಯಾರೈತಿ, ಚೂರು ನೀರು ತರ್ತೀಯಾ? ಅಯ್ಯೋ ಪಾಪ, ನಾನು ಇಲ್ಲಿ ನಿಮ್ಗೆ ಹಿತ್ಲಾಗ ಬಂದರೆ ಹಿತ್ಲಾಗ ನಿಮ್ಗೆ ಮಾತಾಡ್ಸತ್ತೆ. ನಾನು ಬರೀ ಒಳಗೆ ನೀರು ಕೊಡ್ತೇನೆ. ಹಾಂ ಹಾಂ, ಇಲ್ಲೇ ತಂದ್ಕೊಡಕ್ಕ, ಇಲ್ಲೇ ತಂದ್ಕೊಡು ಪ್ಲೀಸ್. ಹೌದಾ, ಇಲ್ಲೇ ಇರಂಗಾರ. ಹಾಂ ಹೋಗಿ ತೊಗೊಂಬರ್ತೇನೆ. ನೋಡಿದ್ಯಾ ಸೌಪರ್ಣಿಕ, ನೋಡಿದ್ಯಾ ಆ ಹುಡುಗಿ ವೈನಿಯಿಂದನೇ ಎಲ್ಲ ಬಾಯಿ ಬಿಡಿಸಿದ್ವಿ. ಆ ಆಂಟಿ ಹೇಳಿದ ಕರೆನ ನಾ ಆವಾಗಲೇ ಹೇಳಿದೆ, ಅವ್ರು ಯಾಕೆ ಸುಳ್ಳು ಹೇಳ್ತಾರೋ ಅಂತೇಳಿ. ಇಲ್ಲಿ ತನಕ ಹುಡ್ಕೊಂಡು ಬಂದರು ಆ ಹುಡುಗಿ ಹಿನ್ನೆಲೆ ಕರೆನ. ಛೀ, ಜೀವನದಾಗ ಇಷ್ಟೆಲ್ಲ ಆಗಿ ಅದನ್ನು ಮುಚ್ಚಿಟ್ಟು ಮದುವೆ ಆಗಾಕತ್ತಾರಲ್ಲ. ಇಲ್ಲ, ನಮ್ಮ ಅಮ್ಮಗೆ ಹತ್ತರ ಮೋಸ ಆಗ್ಬಾರ್ದು. ಇಂಥ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬರಬಾರ್ದು. ಅಷ್ಟ ಅಲ್ಲ ಅಮ್ಮು, ನೀನು ಇಷ್ಟಪಟ್ಟಿದ್ದ ಹುಡುಗ ತಮ್ಮನಿ ಮಾವ, ನೀ ಇರ್ಬೇಕು ಆ ಜಾಗದಾಗ. ಇಂಥ ಯಾವುದೋ ಒಂದು ಹುಡುಗಿ ಅಲ್ಲ ನೋಡು. ಸರಿ ಸರಿ, ಆಕಿ ಬರ್ಬೋದು, ನಾವಿಂದ ಹೋಗ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಮತ್ತೆ ಗಿಫ್ಟ್ ಅದ ಜೀವ ಪ್ರಾಣ ತಿಂತಾಳೆ ನೋಡಕಿ. ನಡಿ ನಡಿ ಲಗು ನಡಿ. ಆಹಾ, ಕೂಲರ್ ಕೊಡಿಸ್ತಾರತ್ತ ಹುಡುಗಿಯರು. ಆ ಹುಡುಗಿಯರ್ನ ಒಳಗೆ ಕರೆಸಿ ಶರಬತ್ ಮಾಡಿ ಕುಡಿಸ್ಬಿಡ್ಬೇಕು. ಆಹಾ ಅಪ್ಪಿ, ಐ ಅಪ್ಪಿ ಎಲ್ಲೋದ್ರಿ ಹುಡುಗಿಯರೇ? ಅಯ್ಯೋ, ನಾನು ಗಿಫ್ಟ್ ತರಕ್ಕೆ ಹೋಗಿಬಿಟ್ರೆ. ಹಾಂ, ಇಲ್ಲಿ ತರ್ತಾರೋ ತಂದೆ ಲಗುನ. ಅವ್ರು ತಂದೆ ಕರೆಂಟ್ ಇದ್ದಾಗ ಹಚ್ಚಿ ನೋಡ್ಬಿಡ್ಬೇಕು. ಮತ್ತು ಹತ್ತಲಿಲ್ಲ ಅಂದ್ರೆ ಏನು ಮಾಡೋದು? ಅವ್ರನ್ನೇ ಹೊಡ್ಕೊಂಡು ಹೋಗ್ಲಿನ. ಇಲ್ಲ ಸ್ವಲ್ಪ ಹೊತ್ತು ಇರೋಣ, ಬರ್ತಾರೆ ಅವರೆಲ್ಲ ಕರ.